ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಒಂದು ಬಾಕ್ಸ್ ನನ್ನ ಪಾರ್ಸೆಲ ತರಿಸಿದೆ. ಫ್ಲಿಪ್ಕಾರ್ಟಿಂದ ಸೇಲ್ ನಡೀತಿತ್ತಲ್ವ, ಸೊ ಒಂದು ಪ್ರಾಡಕ್ಟ್ನ ತರಿಸಿದೆ. ಸೊ ಅದ್ರದ್ದು ಆ ಪ್ರಾಡಕ್ಟ್ದು ವಿಡಿಯೋ ಮಾಡೋದ ಅಂತ ಮಾಡ್ತಿದ್ವಿ. ಆ ರಿವ್ಯೂ ಹೇಗಿದೆ ಪ್ರಾಡಕ್ಟು ನೀವು ಸೊ ನೆಕ್ಸ್ಟ್ ನೀವು ತೊಗೊಳೋದಕ್ಕೂ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋನ ಮಾಡ್ತಾ ಇರೋಂಥದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಪ್ರಾಡಕ್ಟ್ ಅಂತ ಕಾಮೆಂಟ್ ಮಾಡಿ. ಯಾರಿಗಾದ್ರೂ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇದು ಪ್ರಾಡಕ್ಟು ಈಗ ನಾನು ಕೊಟ್ಟಿರೋವಂಥ ಪ್ರೈಸ್ಗೆ ವರ್ತ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ನ ನಿಮ್ಮ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಅದು ಕ್ವಾಲಿಟಿನೂ ಸಹ ಹೇಗಿದೆ ಅಂತ ನಾನು ಹೇಳ್ತೀನಿ ನಾನು ಕೊಟ್ಟಿರೋಂಥ ಪ್ರೈಸ್ಗೆ. ಸೊ ಬನ್ನಿ ಅದನ್ನು ಪ್ರಾಡಕ್ಟ್ನ ನಾನು ಅನ್ಬಾಕ್ಸಿಂಗ್ ಮಾಡೋಣ. ನೀನೇ ಮಾಡ್ತೀಯ ನಾನೇ ಮಾಡಲ? ನಾನು ಮಾಡ್ತೀನಿ. ಯಾವ್ದಾರು ಮಾಡಲಿ? ಅಲ್ಲಿ ನೈಫ್ ತಗೋಬಾ. ಇದನ್ನು ಕೈ ಕಟ್ ಮಾಡು. ಒಂದು ಕಡೆ ಮಾಡ್ಬೇಕಷ್ಟೇ, ಬಾ ಮಾಡಬಾರ್ದಂಗೆ. ಕುಡಿ. ಈಗ ಮಿಡಲಲ್ಲಿ ಕಟ್ ಮಾಡಿ, ಮಿಡಲ್ಗೆ ಹಿಂಗೆ ಕೈ ಹುಷಾರು. ಹಂಗಲ್ಲಮ್ಮ, ಬಿಡಿರಿ. ಇರು ಚಿನ್ನ. ಒಂದು ನಿಮಿಷ ಕೈ ಬಿಡು. ನಾನು ಕ್ಯಾಮ್ರಾ ಇಟ್ಕೊಂಡು ಹೆಂಗೆ ನೋಡಿ ಗೈಸ್, ಈ ತರ ಟೇಬಲ್ ನಿಧಾನ ಟೇಬಲ್ ಇದು. ನೋಡಿ ಗೈಸ್, ಈ ತರ ಇದೆ. ಇದು ಎಲ್ಲ ಇದೆ. ಸೊ ಈಗ ಟ್ಯೂಷನ್ ಆಯಿತು. ಸೊ ಟ್ಯೂಷನ್ ಆದಮೇಲೆ ಮಧ್ಯಾಹ್ನನೇ ಅನ್ಬಾಕ್ಸಿಂಗ್ ಮಾಡಬೇಕಿತ್ತು. ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಿದ್ದೆ. ಸೊ ಅದರಿಂದ ಹಿಂಗೆ ಇಟ್ಕೊಚ್ಚಿ, ನಾನು ನನ್ನ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ಹಿಂಗೆ ಹಿಡಿತಿದ್ಯಾ? ಇದಕ್ಕೆ ತಗೋಬೇಕಿದೆ. ಹಿಡ್ಕೊ ನೀನು ಹಿಡ್ಕೊ. ನೋಡಿ ಗೈಸ್, ಈ ಥರ ಟೇಬಲ್. ಇರೋ ನಿಮಿಷ ಅದನ್ನು ಫಿಕ್ಸ್ ಮಾಡಬೇಕು. ಒಂದು ನಿಮಿಷ ಇರು. ನಿನಗೆ ಮಾಡೋಕ್ಕಾಗಲ್ಲಮ್ಮ. ಸೊ ಗೈಸ್, ಇದು ಬಂದುಬಿಟ್ಟು ಸ್ಟೋರೇಜ್ ಬಾಕ್ಸು. ನನಗೆ ಬೇಕಿದ್ದ ಸ್ಟೋರೇಜ್ ಬಾಕ್ಸು. ಸ್ವಲ್ಪ ನಂದು ಸ್ಟಿಚಿಂಗ್ದು ಏನಿದೆ ಪ್ರಾಡಕ್ಟ್ಸ್ಗಳು ಅದನ್ನೆಲ್ಲ ಇಡಬೇಕಿತ್ತು, ಐಟಮ್ಸ್ಗಳು. ಮತ್ತು ಸೂರಜ್ದು ಪೆನ್ಸಿಲು, ಎರೇಸರ್ಸ್ ಎಲ್ಲ ಇಡೋದಕ್ಕೆ ಬೇಕಾಗಿತ್ತು. ಮತ್ತು ನಂದು ಮೇಕಪ್ ಐಟಮ್ಸ್ ಎಲ್ಲ ಇಡೋದಕ್ಕೆ ಬೇಕಾಗಿತ್ತು. ಸೊ ನಾನು ಕೊಟ್ಟಿರೋ ಪ್ರೈಸ್ಗೆ ಇದು ಸ್ಟೋರೇಜು ಓಕೆ. ಸೊ ಕ್ವಾಲಿಟಿ ನಾನು ಅದನ್ನೆಲ್ಲ ಫಿಕ್ಸ್ ಮಾಡಿದಾದಮೇಲೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಹೇಗಿದೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು. ಇರು ಚಿನ್ನ, ಒಂದು ನಿಮಿಷ ಇರಮ್ಮ. ಬಿಡು. ಸೊ ಗೈಸ್, ಫಸ್ಟು ಈ ಥರ ಕೊಟ್ಟಿರ್ತಾರೆ. ಇದಕ್ಕೆ ಈ ರೀತಿ ಸಪೋರ್ಟಿವ್ ಆಗಿ ಈ ಥರ ಕೊಟ್ಟಿರ್ತಾರೆ. ಸೊ ಇದನ್ನು ನೋಡಿಕೊಂಡು ಫಿಕ್ಸ್ ಮಾಡ್ತಾ ಹೋಗ್ಬೇಕು. ಗೊತ್ತಾ? ಅಂದರೆ ಸುಮ್ಮನೆ ಇರ್ಬೇಕು, ಅದು ಪ್ಲಾಸ್ಟಿಕ್ದು. ಗೈಸ್ ನೋಡಿ, ನಾನು ಇಷ್ಟೊಂದು ಹೆಲ್ಪ್ ಮಾಡ್ತೀನಿ. ನಮ್ಮಮ್ಮ ನನಗೆ ಏನು ಮಾಡಲ್ಲ. ಸೊ ಗೈಸ್, ಪರವಾಗಿಲ್ಲ, ಇದು ಸ್ವಲ್ಪ ತಿಕ್ಕಾಗೇ ಇದೆ. ಇಲ್ಲಿ ಮಾತ್ರ ತಿಕ್ಕಾಗಿಲ್ಲ ಗೈಸ್, ಚೆನ್ನಾಗಿದೆ. ನಾನು ಕೊಟ್ಟಿರೋಂಥ ಪ್ರೈಸ್ ಬಂದುಬಿಟ್ಟು 600 ರುಪೀಸ್ ಕೊಟ್ಟೆ. 598 ರುಪೀಸ್ ಆಗಿತ್ತು. ಸೊ ರೌಂಡ್ ಫಿಗರ್ ಆಗಿ 600 ರುಪೀಸು. ಸೊ ಈ ಪ್ರಾಡಕ್ಟ್ ನಾನು ಏನಕ್ಕೆ
ತಗೊಂಡಿದ್ದು ಅಂತ ಅಂದರೆ ನಾನು ಎಲ್ಲ ಐಟಮ್ಸ್ಗಳನ್ನು ಮಿಷಿನ್ ಮೇಲೆ ಇಡ್ತಾ ಇದ್ದೆ, ಜಾಗ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇದನ್ನು ಒಂದು ಸ್ಟೋರೇಜ್ ಬಾಕ್ಸ್ನ ಯೂಸ್ ಮಾಡೋದ್ರಿಂದ, ಸುಮ್ಮನೆ ಇರು ಸೂರಜ್, ಸ್ವಲ್ಪ ಐಟಮ್ಗಳೆಲ್ಲನೂ ಇಡ್ಬೋದು ಅಂತ ಹೇಳಿಬಿಟ್ಟು ಇದನ್ನು ತಗೊತಾ ಇದ್ದೀನಿ. ಸುಮ್ಮನೆ ಇರಮ್ಮ, ನನಗೂ ಗೊತ್ತಿಲ್ಲ. ನನಗೂ ಮಾಡೋ ಕೆಲಸ ಅಂದರೆ ನಂಗೆ ತುಂಬ ಇಷ್ಟ. ಓದು ಅಂದ್ರೆ ಕಷ್ಟ. ಮೋಸ್ಟ್ಲಿ ಇದು ಹಿಂಗೆ ಬರಬೇಕು ಅನಿಸುತ್ತೆ. ಈ ಡಿಸೈನು ಈಗ ಮುಂದೆ ಕಾಣ್ತಿದ್ಯಲ್ವಾ, ಇದು ಮತ್ತೆ ಇದು ಒಂದೇ ಕಡೆ ಇರಬೇಕು. ನೀ ನಂಗೆ ಹಾಕಿದೆ. ಒಂದು ನಿಮಿಷ ಇರಮ್ಮ, ಫಿಕ್ಸ್ ಮಾಡೋವರೆಗೂ. ನೋಡು, ಈ ಡಿಸೈನ್ ಹಿಂಗಿರ್ಬೇಕು. ನೀನು ಚೆನ್ನಾಗಿ ಮಾಡಿದ್ದು ಫಿಕ್ಸ್. ಗೊತ್ತಾಯ್ತಾ? ಗೈಸ್ ನೋಡ್ಕೊಳ್ಳಿ ಗೈಸ್. ನೋಡಿ ಡಿಸೈನ್ ಮತ್ತೆ ಹಂಗೇನೆ, ಈ ಡಿಸೈನ್ ಒಂದೇ ಕಡೆ ಇರಬೇಕು. ಸೊ ಹಂಗೆ ಮಾಡೋದ್ರಿಂದ ಈಸಿಯಾಗಿ. ಸೊ ನೆಕ್ಸ್ಟು, ಸೊ ಇದು ಬಂದ್ಬಿಟ್ಟು ಟೋಟಲು 6 ಕಂಪಾರ್ಟ್ಮೆಂಟ್ಸ್ ಬರುತ್ತೆ, 6 ಸ್ಟೋರೇಜ್ ಬಾಕ್ಸಸ್ ಬರುತ್ತೆ. ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಇದ್ರ ಅವಶ್ಯಕತೆ ಇದ್ದರೆ, ಸೊ ವಿತೌಟ್ ಎನಿ ಸೆಕೆಂಡ್ ಥಾಟ್ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. 2 ನಿಮಿಷ ನೀಟಾಗಿ ಹಾಕಿಲ್ಲ ಇಲ್ಲಿ. ನೀಟಾಗಿ ಹಾಕಿಲ್ಲ ನೀನು ಅಷ್ಟೇ. ಅದೇ ಇಂಥ ಕೆಲಸ ಎಲ್ಲ ಚಟಪಟ ಅಂತ ಮಾಡ್ಬಿಡ್ತೀವಿ. ಇಂಥ ಕೆಲಸ ಎಲ್ಲ ನೀವು ಇದು ಕೆಳಗಡೆ ಅಂದರೆ ಇಲ್ಲಿದೆಯಲ್ವಾ ಕಾಲು, ಸೊ ಇದು ಒಳಗಡೆ ಗ್ಯಾಪ್ ಇರುತ್ತೆ. ಇಲ್ಲಿ ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಈ ಗ್ಯಾಪ್ನ ಕ್ಲೋಸ್ ಮಾಡೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗನೆ ನೀವು ಇದನ್ನ ಬುಕ್ ಮಾಡ್ಕೊಳ್ಳಿ. ಸೊ ಇದು ಸೇಲಲ್ಲಿ ತಗೊಂಡಿರೋದ್ರಿಂದ ನಮಗೆ 600 ರುಪೀಸ್ ಬಿತ್ತು. ಸೊ ಯೂಶಲಿ ಇದೆ. ಸೊ ಗೈಸ್, ಇದೇ ರೀತಿ ನಾನು ಪೂರನೂ ಫುಲ್ಲೂ ಅದನ್ನು ಫಿಕ್ಸ್ ಮಾಡಿಬಿಟ್ಟೆ. ಸ್ಟ್ಯಾಂಡ್ಸ್ಗಳಾಗಿರ್ಬೋದು, ಇದು ಮೇಲೆ ಈ ರೀತಿ ಫುಲ್ಲು ಕವರಿಂಗ್ ಬರುತ್ತೆ. ಸೊ ಇದು ಡಸ್ಟ್ ಏನು ಒಳಗಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು. ಸೊ ನೋಡಿ ಈ ಥರ ಕಾಣಿಸುತ್ತೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ವಾಲಿಟಿನೇ ಆಗಿದೆ. ಸೊ ನೋಡಿ ಈ ಥರ ಬಾಕ್ಸ್ಗಳು ಬರುತ್ತೆ. ನಿಧಾನ ಫ್ರಂಟಿಂದ ಹಾಕಬೇಕು. ಇದು ಬ್ಯಾಕ್ ಸೈಡು, ಇದು ಫ್ರಂಟ್. ಸೊ ಟೋಟಲ್ 6 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಅದು ಸ್ಟೋರೇಜ್ ಬಾಕ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬ ತೆಳ್ಳಗಿಲ್ಲ, ಗಟ್ಟಿಗಿದೆ. ಅದೆಷ್ಟು ಸ್ಟ್ರಾಂಗ್ ಇದೆ ಅಂತ ಸೂರಜ್ ತೆಗೆಯೋದಲ್ಲೇ ಗೊತ್ತಾಗ್ಬಿಡುತ್ತೆ. ಲೂಸ್ ಏನೂ ಆಗಲ್ಲ, ಈಸಿಯಾಗಿ ಅದು ಮೂವೇಬಲ್ ಆಗುತ್ತೆ, ನೋಡ್ಬೋದು. ಸೊ ನೋಡಿ ಇಲ್ಲಿ ಸ್ಪೇಸು ಅಷ್ಟೇ ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನಾವು ಇದನ್ನು ಮೂವೇಬಲ್ ಮಾಡ್ಕೋಬೋದು. ಮತ್ತು ಇದು ಒಳಗಡೆನೂ ಅಷ್ಟೇ ಸ್ಪೇಸು ತುಂಬ ದೊಡ್ಡದಾಗಿದೆ. ನೋಡಿ ಗೈಸ್, ನಿಮ್ಮ ಮಕ್ಕಳಿಗೆಲ್ಲ ಈ ಥರ ತೆಗಿಯೋಕ್ಕಾಗುತ್ತಾ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಅಪ್ಪ.
ಸೊ ಈ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಬ್ಲಾಗಲ್ಲಿ ನಾನು ಇದ್ರ ಪ್ರಾಡಕ್ಟ್ದು ಲಿಂಕ್ನ ಹಾಕ್ತೀನಿ. ಸೊ ನನ್ನ ಪ್ರಕಾರ ಇದನ್ನು ಈಗ ಸೇಲ್ ನಡೀತಿದೆ ಫ್ಲಿಪ್ಕಾರ್ಟಲ್ಲಿ. ಸೊ ಇವಾಗಲೇ ಹೋಗಿ ನೀವು ಬೈ ಮಾಡಿದ್ರೆ ನಾವು ಕೊಡುವಂಥ ಪ್ರೈಸ್ಗೆ ಇದು ತುಂಬಾ ವರ್ತು. ಸೇಲ್ ಮುಗ್ದಾದ್ಮೇಲೆ ತೊಗೊಂಡ್ರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 800 ಸಮಥಿಂಗ್ ಅಥವಾ 1000 ಸಮಥಿಂಗ್ ಅಂತ ಇದೆ. ಬಿಡು ತೋರಿಸ್ತಾ ಇದ್ದೀನಿ. ಸೊ ಈಗಲೇ ಯಾರಿಗಾದ್ರೂ ಇಷ್ಟ ಆದರೆ ಬೇಗ ಹೋಗ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನೀವು ಬೈ ಮಾಡ್ಬೋದು. ಏನಮ್ಮ ತೋರಿಸ್ದೆ ಬಿಡು. ತುಂಬಾ ಒಳಗಡೆ ಯೂಜ್ ಸ್ಟೋರೇಜ್ ಇದೆ ನೋಡ್ಬೋದು. ಮತ್ತು ಅದರದ್ದು ಬಾಕ್ಸ್ಗಳದ್ದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ, ತೆಳ್ಳಗಿಲ್ಲ, ತುಂಬ ಗಟ್ಟಿಯಾಗಿದೆ. ಈ ಟಪ್ಪರ್ ವೇರ್ ಥರ ಬರುತ್ತಲ್ವ, ಸೊ ಆ ಥರ ಇದೆ. ಸೊ ಇದು ಎಲ್ಲಿ ಒಳಗಡೆ ಏನು ಗಲೀಜು ಹೋಗಬಾರ್ದು ಅಂತ ಹೇಳಿಬಿಟ್ಟು ಇದು ಮೇಳಗಡೆ ಡಸ್ಟ್ಗೆ ಕವರ್ ಆಗೋದಕ್ಕೆ ಈ ರೀತಿ ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಬೇಕಾದರೆ ನೀವು ಬುಕ್ಸ್ನು ಸಹ ಸ್ಮಾಲ್ ಬುಕ್ಸ್ ಬರುತ್ತಲ್ವ, ಸೊ ಬುಕ್ಸ್ನೂ ಸಹ ನೀವು ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಸೊ ಪೆನ್ಸಿಲು, ಎರೇಸರು ಅಥವಾ ಬೇರೆ ಏನಾದರೂ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಏನು ಬೇಕಾದರೂ ನೀವು ಸ್ಟೋರೇಜ್ ಮಾಡ್ಬೋದು. ಅಥವಾ ನೀವು ಕಿಚನಲ್ಲೂ ಸಹ ಯೂಸ್ ಮಾಡ್ಬೋದು. ಇದನ್ನು ಐಟಮ್ಸ್ಗಳನ್ನ ತಂದಿರ್ತಿರಲ್ವ, ದಿನಸಿ ಐಟಮ್ಸ್ಗಳನ್ನೆಲ್ಲನೂ, ಕಾಳು ಅದನ್ನೆಲ್ಲನೂ ನೀವು ಈಸಿಯಾಗಿ ಇದರಲ್ಲೇ ಸ್ಟೋರೇಜ್ ಮಾಡ್ಬೋದು. ಸೊ ಗೈಸ್ ನೋಡಿದ್ರಲ್ವ ಈ ಪ್ರಾಡಕ್ಟ್ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ಅನ್ಬಾಕ್ಸ್ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ತಾ ನನ್ನ ಚಾನಲ್ನ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಇನ್ನೂ ಹೊಸದಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.